12 ಜ್ಯೋತಿರ್ಲಿಂಗ ಪಾದಯಾತ್ರೆ ಹೋಗ್ತಾ ಇದಾರೆ. ಇವರೇ ಲಗೇಜ್ ಎಲ್ಲ ಎತ್ಕೊಂಡು ನಡ್ಕೊಂಡು ಹೋಗ್ಬೇಕು. ಇವಾಗ ಏನೇನ್ ಎತ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ನಮ್ಗಂತೂ ಕಳ್ಸಕ್ ಇಷ್ಟ ಇಲ್ಲ. ಅದೇನದ್ ನೆಟ್ಟೆಡು ಹೊಲ್ಕೊಂಡಿರೋದು ಏನಕ್ಕೆ? ಅಯ್ಯೋ ದೇವ್ರೇ, 58 ಕರೆಕ್ಟಾಗಿ 7 kg ಇದೆ. ಮನಸ್ಸು ಮನಸ್ಸು ಬಾರ ಬೋರ್ ಆಗುತ್ತೆ. ಸೊ ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಮಮ್ಮಿ 12 ಜ್ಯೋತಿರ್ಲಿಂಗ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಸೊ ಎಲ್ಲಿಂದ ಎಲ್ಲಿಗೆ ಹೆಂಗೆ ಅಂತ ಎಲ್ಲ ನಮ್ಮ ಮಮ್ಮಿ ಹತ್ರನೇ ಹೇಳಿಸ್ತೀನಿ. ನಮ್ಮ ಮಮ್ಮಿ ಇವಾಗ ಈಚೆ ಹೋಗಿದ್ದಾರೆ. ಅವ್ರು ವಾಪಸ್ ಬಂದಮೇಲೆ ಅವ್ರಿಗೆ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದಾರೆ, ಹೋಗಕ್ಕೆ ಹೆಂಗೆ ರೆಡಿ ಆಗಿದ್ದಾರೆ ಎಲ್ಲಾನು ತೋರಿಸ್ತೀನಿ. ಅವ್ರು ಬಂದ ತಕ್ಷಣ ನಾನು ವಾಪಸ್ ಬರ್ತೀನಿ. ನಾನು ರೆಡಿ ಆಗಿಲ್ಲ, ಒಂದು ನಿಮಿಷ ಫಸ್ಟ್ ತಿನ್ಬಿಡ್ರಿ. ಅಯ್ಯೋ ದೇವರೇ, ನಮ್ಮ ಮಮ್ಮಿ ನೋಡಿ ಐಸ್ ಹಿಂಗೆ ಆಡ್ತಾರೆ. ನಮ್ಮ ಅಮ್ಮ ಈಚೆ ಹೋಗ್ತಿರೋ ಖುಷಿಗೆ ಈಚೆಯಿಂದ ಊಟ ತಗೊಬಂದಿದ್ದಾರೆ. ನಮ್ಮಮ್ಮ ಹೋಗ್ತಿರೋ ಜೋಶಿಗೆ ಲಿಖಿತ್ ಬಂದಿದ್ದಾನೆ. ಗೈಸ್ ಏನು ಹೇಳಕ್ ಇಷ್ಟಪಡ್ತೀಯ ಲಿಖಿತ್? ತುಂಬಾ ಮಿಸ್ ಮಾಡ್ಕೊಂಡು ನಮ್ಮ ದೊಡ್ಡಮ್ಮ ಫುಲ್ ಪ್ಯಾಕ್ ಆಗಿದ್ದಾರೆ ಚಳಿಗೆ. ಊಟ ಮಾಡಕ್ ನೀವು ವಿಡಿಯೋ ಮಾಡ್ತೀನಿ ಅಂತ ಲಿಪ್ಸ್ಟಿಕ್ ಹಾಕೊಂಬಂದ್ರ? ವ್ಲಾಗ್ ದೊಡ್ಡಮ್ಮ ನೋಡ್ರಿ, ನಮ್ ದೊಡ್ಡಮ್ಮ ಹೆಂಗ್ ಕುತ್ಕೊಂಡ್ ತಿಂತವ್ರೆ ಅಂತ. ಯಪ್ಪ, ಇವರು ನಮ್ಮ ಮಮ್ಮಿ ಜೊತೆ ಪಾದಯಾತ್ರೆಗೆ ಹೋಗ್ತಾ ಇದಾರೆ. ಅವರು ಸ್ವಲ್ಪ ನಾಯಿ ಕಲರ್ ಹಾಕಿ ನೋಡ್ರು ಸ್ವೆಟ್ರು. ಅದು ನಾಯಿ ಡಾಗಲ್ಲ. ಓ, ನಾನು ಅವ್ರಿಗೆ ಹೇಳ್ತಾ ಇದ್ದೀರಾ ಅನ್ಕೊಂಡ್ಬಿಟ್ಟೆ. ಆಂಟಿಗೆ ಹಾಕಿ ಹೇಳ್ತಾರೆ. ಅವರು ಬೆಕ್ಕನ ಸಾಕಿ ಸಾಕಿ ನಾಯಿಗೆ ಊಟ ಹಾಕಿ ಹಾಕಿ ನಾಯಿ ಕಲರ್ ಹೋಗ್ತಾರೆ. ನಿಮ್ಮಮ್ಮ ಯಾರನ್ನೂ ಸಾಕಲ್ಲ. ಅಲ್ಲಿ ಎಲ್ಲ ಇಟ್ಟಿದ್ದಾರೆ, ಏನೇನ್ ತಗೊಂಡ್ ಹೋಗ್ತಾರೆ ಅಂತ. ಅದನ್ನ ಆಮೇಲೆ ತೋರಿಸ್ತೀನಿ. ನಮ್ಮ ಮಮ್ಮಿನೇ ಎಕ್ಸ್ಪ್ಲೈನ್ ಮಾಡ್ಲಿ. 22 ವರ್ಷ ಅಲ್ಲ, ನನಗಿನ್ನ 20 ವರ್ಷ. ಅವಳಿಗೆ 22 ವರ್ಷ. ನಾನು ನನ್ನ ಕಿವಿ ಗುಗ್ಗೆ ತಕೊಂಡಿರೋದು ಒಂದು ಗುಗ್ಗೆ ಇದ್ಕೊಡ್ತೀನಿ. ಅಲ್ಲಿ ಇದು ಕೇದಾರ್ನಾಥ್ ಹಿಮಾಲಯ ಪರ್ವತ ಅಲ್ಲಿ ಬಾವುಟ ಆತರನೇ ಅದೇ ನೋಡ್ರಿ ದೊಡ್ಡಮ್ಮ, ಅದೇ ನೋಡ್ರಿ. ಕೇದಾರ್ನಾಥ್ ಅಂದ್ರೆ ಅದು ಬರೀ ದೇವಸ್ಥಾನ ಅಲ್ಲ, ಮಲ್ಚಂದ್ರ ಅಂದ್ರೆ ಮಲ್ಚಂದ್ರ ದೇವಸ್ಥಾನ ಮಾತ್ರ ಅಲ್ಲ. ಲಿಖಿತ್ ಎಷ್ಟು ಕ್ಲೀನ್ ಮಾಡ್ಕೊಂತೀಯ ಲಿಖಿತ್? ಅಸಹ್ಯ ಅನ್ಸಲ್ವಾ ನಿನಗೇನೆ? ಒಟ್ನಲ್ಲಿ ಡುಮ್ಮ ಆಗ್ಬಿಟ್ಟ. ನಿಂಗೆ ಹುಡುಗಿ ಸಿಗಲ್ಲ ಬೆಂಕಿದೆ, ಸಿಗಲ್ಲ ನಿಂಗೆ ಹುಡುಗಿ. ನಿಜವಾಗ್ಲೂ ಹೊಟ್ಟೆ ನೋಡಿ ಎಷ್ಟು ಬರ್ತದೆ ಅಂತ ಕುಡ್ದು ಕುಡ್ದು ಹಂಗಾಗೋ ನಾನು. ಅಪ್ಪ ಗೈಸ್ ನೋಡಿ, ನಮ್ಮಮ್ಮ ಫುಲ್ ಪ್ಯಾಕಿಂಗ್ ಮಾಡ್ಕೊಂತವ್ರೆ. ಮಾತಾಡಬಾರ್ದಂತೆ. ಓ, ಇವ್ರಿಗೆ ಪಾದಯಾತ್ರೆಗೆ ಹೋಗೋಕೆ ಮೇಕಪ್. ಗೈಸ್ ಇಲ್ಲಿ ನೋಡಿ, ಮೇಕಪ್ ಕಿಟ್ ಬೇರೆ ಇಟ್ಕೊಂಡವ್ರೆ. ಇಷ್ಟ ಆದ್ರೂ ಬೇಡ ಕಾವ್ಯ, ಅದು ಭಾರ ಆಗಲ್ವಾ ಎತ್ಕೊಂಡು ಹೋಗೋಕೆ? ಬೇಡ ಬಿಡು, ಇದು ಬಿಟ್ಟೋಗ್ತೀನಿ. ಗೈಸ್ ಇನ್ನೊಂದೇನು ಗೊತ್ತಾ, ಇವರು ಟೀಮ್ ಹೋಗ್ತಾ ಇಲ್ಲ, ಹೋಗ್ತಿರೋದೇ 3 ಜನ. ಇವರು ಮತ್ತೆ ಇನ್ನೊಂದು ಆಂಟಿ. ಇವ್ರು ನಮ್ಮ ದೊಡ್ಡಮ್ಮ, ಇವರಲ್ಲ, ಇನ್ನೊಂದು ಆಂಟಿ. ಇನ್ನೊಂದು ಆಂಟಿ ಹೋಗ್ತಾ ಇರೋದು. ಸೊ ಇವರೇ ಲಗೇಜ್ ಎಲ್ಲ ಎತ್ಕೊಂಡು ನಡ್ಕೊಂಡು ಹೋಗ್ಬೇಕು. ಅಮ್ಮ ಎಲ್ಲಿಂದ ಎಲ್ಲಿಗೆ ಹೋಗ್ತಾರ ಅದನ್ನ ಹೇಳ್ರಿ ಫಸ್ಟ್. ರಾಮೇಶ್ವರ ಇಂದ ಹೇಳ್ರಿ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗ್ತೀರಾ ಅಂತ. 12 ಜ್ಯೋತಿರ್ಲಿಂಗ, ರಾಮೇಶ್ವರ, ಶ್ರೀ ಮಲ್ಲಿಕಾರ್ಜುನ, ಶ್ರೀಶೈಲದಿಂದ ಭೀಮಾಶಂಕರ, ಕೃಷ್ಣೇಶ್ವರ, ತ್ರಯಂಬಕೇಶ್ವರ, ಓಂಕಾರೇಶ್ವರ, ಮಹಾಕಾಳೇಶ್ವರ, ಸೋಮನಾಥ, ನಾಗೇಶ್ವರ, ಕೇದಾರ್ನಾಥ್, ಬದ್ರಿನಾಥ್, ಕಾಶಿ ವಿಶ್ವನಾಥ. ಇದಿಷ್ಟು ಲಾಸ್ಟ್ ಕಾಶಿಗೆ ಹೋಗೋದಾ? ಲಾಸ್ಟ್ ಕಾಶಿ. ಓಕೆ, ಇಷ್ಟು ಹೋಗ್ತಾ ಇದ್ದೀವಿ ನಾವು 3 ಜನ. ಅವರೊಬ್ರು. ಟೋಟಲ್ ಎಷ್ಟು ಕಿಲೋಮೀಟ್ರು? 8000 ಕಿಲೋಮೀಟರ್. ಎಷ್ಟು ತಿಂಗಳು ಹೋಗ್ತಾ ಇರೋದು? ನಾನು ಲೆಕ್ಕ ಹಾಕಿರೋ ಪ್ರಕಾರ 5 ತಿಂಗಳಾಗುತ್ತೆ. ಆದರೆ ನಾವು ಹೋಗೋ ಪ್ರಕಾರ 7 ತಿಂಗಳಾಗ್ಬೋದು, 8 ತಿಂಗಳಾಗೋದು ಗೊತ್ತು. ಓಕೆ, ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಾ? 50 ಕಿಲೋಮೀಟ್ರು ಪಕ್ಕ. 50 ಇಲ್ಲ 45 ಆದ್ರೂ ರೀಚ್ ಆಗಿದೆ. ಒಂದ್ ಜೊತೆ ಬಟ್ಟೆ ಎತ್ತಿಡ್ಕೊಂತವ್ರೆ. ಸುಸ್ತಾಗ್ಬಿಟ್ಟಿದ್ದೀರಾ? ಮತ್ತೆ ಎಷ್ಟು 3-4 ದಿವಸದಿಂದ ಎಷ್ಟು ನಡೀತಿರೋದು ಎಲ್ಲ ಹೊಂಚ್ಕೊಳಕ್ಕೆ. ಓಕೆ ಗೈಸ್, ಇವಾಗ ಏನೇನು ಎತ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಒಂದೊಂದೇ. ಫಸ್ಟು
ಬಟ್ಟೆ ಎತ್ಕೊಂಡವ್ರೆ. ಒಂದೇ ಜೊತೆ ಬಟ್ಟೆ ಎತ್ಕೊಂಡಿರೋದು. ಇನ್ನೊಂದ್ ಜೊತೆ ಹಾಕೊಂಡು ಹೋಗ್ತಾರೆ. ಜರ್ಕಿನ್ ಒಂದ್ ಜೊತೆ. ವೆಯ್ಟ್ಲೆಸ್. ಇದೆಲ್ಲ ಡೆಕೆತ್ಲಾನ್ ಇಂದ ಬೈ ಮಾಡಿರೋದು. ಬ್ಯಾಗು, ಜರ್ಕಿನ್ ಎಲ್ಲ, ಡ್ರೆಸ್ ಅದು ಹೊಲ್ಸ್ಕೊಂಡಿರೋದು. ಅದೆಲ್ಲ ನೋಡಿದ್ರೆ ಬಿಡ. ಹ್ಯಾಟ್ ಕೊಡು, ಮಂಕಿ ಟ್ಯಾಪ್. ಹ್ಯಾಟು ಹಾಕೊಂಡು ತೋರಿಸ್ಬೇಕಾ? ಬೇಡ, ಎತ್ತಿಡ್ರಿ ಸಾಕು. ಆಂಟಿಗೆ ತೋರಿಸ್ತೀನಿ. ಅವಾಂಟಿ ನೋಡಿಲ್ಲ, ತೋರಿಸ್ತೀರಿ ಅವ್ರಿಗೆ. ನೋಡಿ ಆಂಟಿ, ಹಿಂಗೆ ಹಾಕ್ಕೊಳ್ಳೋದು. ಇದು ಕಿವಿಗೆ ಮುಚ್ಕೊಳ್ಳೋದು. ಕಿವಿಗೆ ಮಾತ್ರ ಅಲ್ಲ, ಮೂಗಿಗೂ. ಅಲ್ಲ, ಹಿಂಗೂ ಮುಚ್ಕೊಬೋದು. ಜಾಸ್ತಿ ಚಳಿ ಆದರೆ ಹಿಂಗೆ ಅಷ್ಟೇ. ಅದಾದ್ಮೇಲೆ ಇದೊಂದು ಶಾಲ್ ಎತ್ಕೊಂಡಿದ್ದಾರೆ. ಆಮೇಲೆ ಇದು ಒಂದು ಶಾಲು. ಇದೇನಕ್ಕಮ್ಮ? ನಾವು ಮುಂಚೆ ಇದು ಸಿಕ್ಕಿರ್ಲಿಲ್ಲ ನನಗೆ. ಇದನ್ನೇ ಕವರ್ ಮಾಡ್ಕೋತಿದ್ದೆ. ಆದರೆ ಇದು ನಂಗೆ ಬೇಕೇ ಬೇಕು. ನನಗೆ ಫೇವ್ರೇಟ್ ಇದು ಚಿರತೆ. ಇದು ಈಶ್ವರನಿಗೆ ಫೇವ್ರೇಟ್. 3 ಜೊತೆ ಸಾಕ್ಸ್ ಎತ್ಕೊಂಡಿದ್ದಾರೆ. ಇದೆಲ್ಲ ನನ್ನ ಸಾಕ್ಸು. ಓಕೆ ಫುಲ್ ಸಾಕ್ಸ್ ತಗೋಬೇಕು. ಈ ಥರ ಪಾದವರೆಗೂ ಬರೋ ಸಾಕ್ಸ್ ಯಾಕೆ ತಗೊಂಡಿದ್ದೀರಾ ನೀವು? ಸಾಕ್ಸ್ ಕಾಸ್ಟ್ಲಿ ತಾಯಿ, ಏನು ಮಾಡೋಣ. ಅದೇ ಕಡಿಮೆ. ತರಲಿಲ್ಲ, 550 ರೂಪಾಯಿ 3 ಸಾಕ್ಸ್ಗೆ. ಎಲ್ಲಿಂದ ತಗೊಬರ್ಲಿ ನಾನು? ಹಂಗೂ ಒಂದು ಸಾಕ್ಸ್. ಆಮೇಲೆ ಗ್ಲೌಸ್ ಎತ್ಕೊಂಡಿದ್ದಾರೆ. ಇದು ನಂದೇ ಗ್ಲೌಸ್. ಇದೇನು? ಅದು ನೀರಿಗೆ ಹಾಕೊಂಡು ಕುಡಿಯೋದು. ಓಕೆ ಓಕೆ ಓಕೆ. ಇದೆಲ್ಲ ಅವ್ರ ಕಾಲಿಗೆ ಆಯಿಂಟ್ಮೆಂಟ್ಗಳು, ಬೊಬ್ಬೆ ಆದರೆ ಅದು ಇದು ಅಂತ ಹೇಳ್ಬಿಟ್ಟು ಇದಿಷ್ಟು ಆಯಿಂಟ್ಮೆಂಟ್ಸು. ಅದೆಲ್ಲ ಪ್ಯಾಕೆಟ್ ತೆಗ್ಬಿಟ್ಟು ಎತ್ತಿಟ್ಕೊಳ್ರಿ. ಹಿಂಗೆ ಎತ್ತಿಟ್ಕೊಂಡ್ಬಿಟ್ರಿ, ವೆಯ್ಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಅದೆಲ್ಲ ಮೈಕೈ ನೋವು. ಇದು ಬ್ಯಾಂಡೇಜ್, ಬೊಬ್ಬೆ ಆದರೆ ಅದು ಸಾಕಾಗಲ್ಲ. ಅದು ಸಿರಪ್ಗಳು, ಕೆಮ್ಮಿಗೆ ಸಿರಪ್. ಇದಾದ್ಮೇಲೆ ಹೇರ್ ಪಿಲ್ಲೋ ತಗೊಂಡಿದ್ದಾರೆ. ಆಮೇಲೆ ಇದು ಬೆಡ್ ಅಂದರೆ ಬೆಡ್ಶೀಟ್ ಬೇಡ, ಇದೆಲ್ಲ ಹೊಲ್ಕೊಂಡು ಬಂದಿದ್ದಾರೆ. ಇದನ್ನ ಮತ್ತೆ ಒಳಗಡೆ ಲೈನಿಂಗ್ ಹೊಲ್ಕೊಂಡ್ ಬಂದಿದ್ದಾರೆ, ಆರೆಂಜ್ ಕಲರ್ದು. ಮತ್ತೆ ಪಂಚೆನಾ? ಅಲ್ಲ, ಒಳಗಡೆ ಕೇಸರಿ ಕಲರ್ ಹಾಕೊಂಡಿದ್ದೀನಿ. ಅದೇ ಲೈನಿಂಗ್ ತಾನೇ ಅದು. ಅದು ಒಳಗಡೆ ಬಟ್ಟೆ ಚೆನ್ನಾಗಿಲ್ಲ ಅಂತ. ಅದೇ ಒಳಗಡೆ ಬಟ್ಟೆ ಚೆನ್ನಾಗಿಲ್ಲ ಅಂತ ಅದಕ್ಕೆ ಹೊಲ್ಕೊಂಡ್ ಬಂದಿದ್ದಾರೆ. ಇದು ಡೆಕೆತ್ಲಾನಲ್ಲಿ ತಗೊಂಡಿರೋದು. ಬೆಡ್ ತರ, ಲೈಕ್ ಬೆಡ್ಶೀಟ್ 2 ಆಗುತ್ತೆ. ಜಿಪ್ ಹಾಕೊಂಡು ಮಲ್ಕೊಳ್ಳೋದು. ಸಾಕು ಬಿಡ್ರಮ್ಮ, ನೀವೇ ತೋರಿಸ್ಬೇಡ್ರಿ. ಅದೇನದು ನೆಟ್ಟೆಡ್ ಹೊಲ್ಕೊಂಡಿರೋದು ಏನಕ್ಕೆ? ಅಯ್ಯೋ ದೇವ್ರೇ, ಸರ್ಕಸ್ ಮಾಡ್ತಾರೆ ನಾವು. ಹುಳಗಳೇನು ಹೋಗ್ಬಾರ್ದು ಅವ್ರ ಮಕ್ಕದ ಹತ್ರ ಅನ್ನೋದಕ್ಕೆ ತಗೊಂಡಿರೋದು. ಈ ತರ ನಾನ್ ಪ್ಲಾನ್ ಮಾಡ್ಕೊಂಡಿರೋದು. ಇದೇನ್ ಸಿಗೋದಲ್ಲ, ಹೊಲ್ದಿರೋದು ಇದು ಕೈಯಲ್ಲಿ. ಗೊತ್ತು ಎದೊಳ್ರಿ ಅಷ್ಟೇ. ಸದ್ ಬಿಟ್ರೆ 2 ಜೊತೆ ಚಪ್ಪಲಿ ಎತ್ಕೊಂಡಿದ್ದಾರೆ, 1 ಜೊತೆ ಶೂ ಎತ್ಕೊಂಡಿದ್ದಾರೆ. ಅದು ಮಲ್ಕೊಳಕ್ಕೂ ಮುಂಚೆ ಅದ್ರ ಕೆಳಗಡೆ ಇದು ಟಾರ್ಪಲ್ ತರ ವೈಟ್ಲೆಸ್ ಪೇಪರ್, ಅದನ್ನ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೊಳಕ್ ತಗೊಂಡಿದ್ದಾರೆ. ಅಷ್ಟೇ, ಇನ್ನೇನು ತಗೊಂಡಿಲ್ಲ. ಇದು ಬಿಟ್ರೆ ಒಂದು ಕೋಲ್ ಇದು ಅವಾಗಲೇ ತೋರಿಸಿದ್ನಲ್ಲ, ಇದೊಂದು ಎತ್ಕೊಂಡಿದ್ದಾರೆ ಅಷ್ಟೇ. ಹಿಂಗ ಅನ್ಸ್ತಿದೆ ನೀವು ಹೋಗ್ತಾ ಇರೋದು? ತುಂಬಾ ಖುಷಿ ಇದೆ. ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲೇ ಹೊಡೆದಾಕೊಂಡಿದೀನಿ ಗೈಸ್. ಮತ್ತೆ ಇವಾಗ ಬಿದ್ದು ಹೊಡೆದಾಗ್ತೈತೆ. ನಮ್ಗಂತೂ ಕಳ್ಸಕ್ ಇಷ್ಟ ಇಲ್ಲ. ಹೋಗ್ತೀನಿ ಅಂತ ಕುಣ್ಕೊಂಡು ಹೋಗ್ತವ್ರೆ. ಅವ್ರು ನಾವ್ ಎಷ್ಟು ಹೇಳಿದ್ರು ಹೋಗದೆ ಇರಲ್ಲ ಅಂತ ಗೊತ್ತು. ಅದಕ್ಕೆ ನಾವೇನು ಹೇಳಕ್ಕೆ ಹೋಗ್ತಾ ಇಲ್ಲ. ಅವರ ಇಷ್ಟ, ಏನಾದ್ರು ಮಾಡ್ಕೊಂಡ್ಲಿ. ಸ್ವಂತ ವಿಷಯ, ಯಾರು ಏನು ಹೇಳಂಗಿಲ್ಲ ಇದಕ್ಕೆ. ನಿಮ್ಗೆ ಹೆಂಗ ಅನ್ಸ್ತಾ ಇದೆ ಆಂಟಿ ಹೋಗ್ತಾ ಇರೋದು? ಖುಷಿ. ಹೋಗಿ ರೀಚ್ ಆಗ್ತಾರ ಏನು ಎತ್ತ ನೋಡೋಣ. ಅವ್ರು ವಾಪಸ್ ಬಂದ್ಮೇಲೆ ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ಇವಾಗ ನಿಮ್ ವೆಯ್ಟ್ ಚೆಕ್ ಮಾಡೋಣ ಬನ್ರಿ. ಇವಾಗ ಎಷ್ಟಿದ್ದೀರಾ, ಬಂದ್ಮೇಲೆ ಎಷ್ಟಿರ್ತೀರಾ ಅಂತ. ಆಯ್ತಾ? 20-25 kg ಡೌನ್ ಆಗಿರ್ತೀವಿ. ಆಯ್ತು ಬನ್ನಿ. 12:30 ಆಯ್ತು ಗೈಸ್. ಇನ್ನ ಏರ್ ಪ್ಯಾಕಿಂಗ್ 10 ಗಂಟೆ ಅನ್ಕೊಂಡಿದ್ದೀರಾ? ಇನ್ನ ಇವ್ರದ್ದು ಪ್ಯಾಕಿಂಗ್ ಮುಗ್ದಿಲ್ಲ. ಏನಂತ ಬರ್ದೀನ? ಗುಡ್ ಮಾರ್ನಿಂಗ್. ಸೊ 9 ಗಂಟೆ ಆಯಿತು, ಇವಾಗ ಎದ್ದಿದ್ದೀವಿ. ನಮ್ಮಮ್ಮ ಆಗಲೇ ರೆಡಿನೇ ಆಗಿಬಿಟ್ಟವ್ರೆ, ಅವರು ರೆಡಿ ಆಗೋರೆ. ಇವಾಗ ವೇಟ್ ಚೆಕ್ ಮಾಡ್ಸೋಣ ಅಂತ ವೇಯಿಂಗ್ ಮಿಷಿನ್ ತಂದಿಕ್ಕಿದ್ದೀವಿ. 58. 58. ನಿಮ್ಮ ಡ್ರೆಸ್ 1 kg. ಕೈ ಎತ್ರಿ, 7 kg ಇದೆ.
ಕರೆಕ್ಟಾಗಿ 7 kg ಇದೆ. ಕರೆಕ್ಟಾಗಿ 7 kg. ಹೌದಾ? ಇವ್ರದ್ದು 5 ಇರ್ತಕ್ಕವೆ. 5 ಇಲ್ಲ ಅನ್ಕೋತೀನಿ. 5.1 ನೀರು ಸೇರಿದ್ರೆ 6 ನಂದು 7 1 kg ಜಾಸ್ತಿ ಇದೆ ಅಷ್ಟೇ. 1 kg ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಕವಿ ನಂದು. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬನ್ರಿ. 69 70 69.9. ನಾನು ಇವಾಗ ಇನ್ನೂ ಎದ್ದಿದ್ದೀನಿ ಗೈಸ್. ನೈಟ್ ಮಲಗಿದ್ದು ಲೇಟ್ ಆಯಿತು. ನಮ್ಮ ಅಮ್ಮ ಮಲ್ಕೊಂಡಿದ್ದು 4 ಗಂಟೆ. ನಾನು ಎಷ್ಟೊತ್ತಿಗೆ ಮಲ್ಕೊಂಡೆ ಅಂತ ಟೈಮ್ ಗೊತ್ತಿಲ್ಲ. ಲೇಟು ಮಲಗಿದ್ದು. ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಣ ಗೈಸ್. ನಮ್ಮ ಡ್ಯಾಡಿ ತಿಂಡಿ ತಂದವ್ರೆ. ಇದು ನಂದರ ನೀನೇ ಕಾಪಾಡ್ಬೇಕು. ಯಾಕಪ್ಪ ಹಂಗೆ ನೋಡ್ತಾ ಇದ್ದೀರಾ? ಕವರ್ ಬೇಕಾಗಿತ್ತಲ್ಲ ನನಗೆ. ಅದಕ್ಕೆ ಕವರ್ ಬೇಕು. ನಮ್ಮ ಅಪ್ಪಂಗೆ ಹೋಗೋದು ಇಷ್ಟ ಇಲ್ಲ. ಯಾರಿಗೆ? ನಮ್ಮ ಅಪ್ಪಂಗೆ ಹೋಗೋದು ಇಷ್ಟ ಇಲ್ಲ. ನಿಮ್ಮ ಅಪ್ಪಂಗೆ ಯಾವಾಗ ಇಷ್ಟ ಇಲ್ಲ ಪಾಪ. ಮಾಡಕ್ ಕೆಲ್ಸ ಇಲ್ದೆ ನಿಮ್ಮ ಅಪ್ಪಂಗೆ ನಾನು ಹೋಗ್ತಿದ್ದಲ್ಲ, ನನ್ನ ಮನೆಗೆ ಇಷ್ಟ ಇಲ್ಲ. ಏನು ಮಾಡೋಣ? ಇಬ್ಬರದು ಬೇರೆ ಬೇರೆ ದಾರಿ. ನೀನೊಂದು ತೀರ ನಾನೊಂದು ತೀರ, ಮನಸ್ಸು ಮನಸ್ಸು ಬಾರ. ಇದೊಂದು ಎತ್ಕೊಂಡ್ಬಿಡ್ತೀನಮ್ಮ, ಆಮೇಲೆ ಯಾಕಬೇಕು? ಬಾಯ್ ಬಾಯ್ ಬಾಯ್. ಹುಷಾರು. ಏಯ್ ಹೋಗ್ರಿ ಸುಮ್ಮನೆ. ಬಾಯ್ ಬಾಯ್. ಹುಷಾರು. ಫೋನ್ ಮಾಡ್ರಿ. ಬಾಯ್ ಅಂತ. ಇವಾಗ ಎದ್ದೊಳ್ಳೆ ಗೈಸ್ ಇವಳು. ನಮ್ಮಮ್ಮ ಹೋಗ್ಬೇಕಾದ್ರೆ ಎದ್ದಿಲ್ಲ. ಬಂದ್ಬಿಟ್ಟು ಈಚೆ ಕಡೆ ನಮ್ಮಮ್ಮ ಹೋಗೋದ್ಮೇಲೆ ಹೋದ್ರ ನಿಮ್ಮಮ್ಮ ಅಂತ ಕೇಳ್ತಾಳೆ. ತಿಂಡಿ ತಿನ್ನೋಣ ಗೈಸ್. ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ತಿಂಡಿ ತಿಂದು ಬ್ಯಾಂಕ್ ಹತ್ರ ಹೋಗಬೇಕು ಪಾಸ್ಬುಕ್ ಇಸ್ಕೊಳ್ಳೋಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ನಾನು ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದರೆ ಇವಳು ಇನ್ನೂ ರೆಡಿ ಆಗಿಲ್ಲ. ಓಕೆ ತುರೇ ಬಾಯ್. ಅವ್ರು ಒಂದೇ ಒಂದೊಂದು ಬರಬೇಕು ಅಂತ ಹೇಳಿದ್ರು 500 ಎಲ್ಲ ಬಂತು. ಬ್ಯಾಂಕಿಗೆಲ್ಲ ಹೋಗಿ ಪಾಸ್ಬುಕ್ ಎಲ್ಲ ಇಸ್ಕೊಂಬಂದಿದ್ದಾಯಿತು. ಮನೆಗೆ ಬಂದರೆ ಬೇಜಾರಾಗುತ್ತೆ ಅಂತ ನಮ್ಮ ಮನೆಗೆ ಬರಲಿಲ್ಲ. ನನ್ನ ಫ್ರೆಂಡ್ ಮನೇಲೇ ಇದ್ದೆ. ಬ್ಯಾಂಕಿಂದ ಡೈರೆಕ್ಟ್ ಅವಳ ಮನೆಗೆ ಹೋಗಿ ಅಲ್ಲೇ ಇದ್ದೆ. ಇವಾಗ ಬಂದಿದ್ದೀನಿ. ಆಲ್ಮೋಸ್ಟ್ 6:37 ಆಗ್ತಾ ಬಂತು. ಇವಾಗ ಬಂದಿದ್ದೀನಿ ಮನೆಗೆ. ಬೋರ್ ಆಗುತ್ತೆ ಇನ್ಮೇಲೆ ಮನೇಲಿ ಅವ್ರು ಇಲ್ದಿರ. ನೋಡೋಣ ರೀಚ್ ಆಗ್ತಾರ, ವಾಪಸ್ ಬರ್ತಾರ, ಏನು ಮಾಡ್ತಾರೆ ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ರೀಚ್ ಆಗ್ತಾಯಿಲ್ಲ, ವಾಪಸ್ ಬರದೇ ಇರಲ್ಲ. ಇಲ್ಲಿವರೆಗೂ ಕಾಶಿ, ತಿರುಪತಿ, ಧರ್ಮಸ್ಥಳ, ನರ್ಮದಾಗ 3 ತಿಂಗಳು ಹೋಗಿದ್ರು. ಕಾಶಿಗೆ 2 ತಿಂಗಳು 2.5 ತಿಂಗಳು ಹೋಗಿದ್ರು. ಯಾವುದ್ರಲ್ಲೂ ವಾಪಸ್ ಬಂದಿಲ್ಲ, ಆಗಲ್ಲ ಅಂತ. ಈ ಟೈಮ್ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.